ನಮಸ್ಕಾರ. ಮಾಲಿಕೆ 4, ಪುಸ್ತಕ ಪರಿಚಯ 16. ತಿಂಗಳ ವಿಶೇಷ ಸಕ್ರಿಯ ಲೇಖಕಿಯರ ಕಾದಂಬರಿಗಳು. ಪುಸ್ತಕದ ಹೆಸರು ವಸುಂಧರೆ. ಲೇಖಕರು ಸಿರಿಮೂರ್ತಿ ಕಾಸರವಳ್ಳಿ ಅಥವಾ ಶ್ರೀಲಕ್ಷ್ಮಿ. ಅಭಿಪ್ರಾಯ ಬೆಳಗೋಡು ರಮೇಶ ಭಟ್. ಓದುತ್ತಿರುವವರು RP ರಘೋತ್ತಮ. ಬ್ರಾಹ್ಮಣ ಸ್ತ್ರೀಯರಿಗೆ ಅನ್ವಯವಾಗುವ ಧಾರ್ಮಿಕ ವಿಧಿ ವಿಧಾನಗಳನ್ನು ಸ್ತ್ರೀ ಅಸ್ಮಿತೆಗೆ ಭಂಗವಾಗದಂತೆ ಚಿತ್ರಿಸಿದ ಒಂದು ಅಪರೂಪದ ಕಾದಂಬರಿ ವಸುಂಧರೆ. ಧರ್ಮಶಾಸ್ತ್ರಗಳಲ್ಲಿ ಹೇಳಲಾದ ಹೆಂಗಸರಿಗೆ ಅನ್ವಯವಾಗುವ ಅನುಷ್ಠಾನ ಪದ್ಧತಿಗಳನ್ನು ಸಾಕಷ್ಟು ಚರ್ಚಿಸಲಾಗಿದೆಯಾದರೂ ಪುರುಷರಿಗೆ ಅನ್ವಯವಾಗುವ ಸಂಸ್ಕಾರ ಕ್ರಿಯೆಗಳನ್ನು ಯಥಾವತ್ತಾಗಿ ಹೆಂಗಸರಿಗೂ ಅನ್ವಯಿಸಬಾರದೇಕೆ ಎಂಬ ಕುರಿತು ಚಿಂತನೆ ನಡೆದದ್ದು ಬಹಳ ಕಡಿಮೆ. ಬಹುತೇಕ ಗೃಹ್ಯ ಸೂತ್ರಗಳು ಪ್ರಸ್ತಾಪಿಸದ ಸಂಗತಿಯೊಂದನ್ನು ಚರ್ಚಿಸುವುದು ವಸುಂಧರೆ ಕಾದಂಬರಿಯ ಮೂಲಧಾರೆಯಾದುದರಿಂದ ಇದನ್ನೊಂದು ಅಪರೂಪದ ಕೃತಿ ಎನ್ನುತ್ತಿದ್ದೇನೆ. ಆರ್ಷೇಯ ನಂಬಿಕೆಗಳನ್ನು ತಮ್ಮ ಪಾತ್ರಗಳ ಬದುಕಿನ ಮೂಲಕ ಚಿತ್ರಿಸಲೆತ್ನಿಸುವ ಲೇಖಕಿ ಇಲ್ಲಿ ಸತ್ಯವತಿ, ವೇದವತಿ, ಭಾಗ್ಯಲಕ್ಷ್ಮಿ, ಕ್ಷಮಾ, ತೇಜಸ್ವಿನಿ, ಯಶಸ್ವಿನಿ, ಕುಂತಳ ಎಂಬ 7 ಹೆಣ್ಣು ಜೀವಗಳು ದಿನಕರ, ಶಂಕರ, ಪೂರ್ಣಾನಂದರ ಧರ್ಮಶಾಸ್ತ್ರಕ್ಕೆ ಬದ್ಧ ವಿದ್ವಾಂಸರ ಚೌಕಟ್ಟಿನಲ್ಲಿ ಪರಂಪರೆಯನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನಗಳ ಕತೆ ಹೇಳುತ್ತಾ ವಸುಂಧರೆಯ ಧೀಮಂತ ಪಾತ್ರವನ್ನು ಕಟ್ಟಿಕೊಡುತ್ತಾರೆ. ಲೇಖಕಿಗೆ ಧರ್ಮವನ್ನು ತಿಳಿದು ಅನುಸರಿಸಿ ಬಾಳುವವರ ಕತೆ ಹೇಳುವುದು ಮಾತ್ರವಲ್ಲ, ಅಂತಹ ಅನುಷ್ಠಾನದಲ್ಲಿ ಹೆಣ್ಣು ವಂಚಿತವಾದ ಸಂಸ್ಕಾರ ಕ್ರಿಯೆಗಳ ಕುರಿತು ಚರ್ಚಿಸುವುದೂ ಮುಖ್ಯವಾಗಿರುವುದರಿಂದ ಇಲ್ಲಿನ ಕಥೆಯನ್ನು ಮೀರಿದ ಜಿಜ್ಞಾಸೆಯೂ ಅಪರೂಪದ್ದೇ ಆಗಿ ಕಾಣಿಸುತ್ತದೆ. ಮಗುವಿನ ಜನನ ಪೂರ್ವದಲ್ಲಿ ನಡೆಸುವ ಜಾತ ಸಂಸ್ಕಾರಗಳಲ್ಲಿ ಮೊದಲಿನದ್ದು ಗರ್ಭದಾನವಾದರೆ ಎರಡನೆಯದ್ದು ಪುಂಸವನ. ಈ ಕಾದಂಬರಿಯ 50ನೇ ಪುಟದಲ್ಲಿ ಗರ್ಭಧಾರಣೆಯಾದ 2 ಅಥವಾ 3ನೆಯ ತಿಂಗಳಲ್ಲಿ ವೇದವತಿಯನ್ನು ಪುಂಸವನದಿಂದ ಸಂಸ್ಕರಿಸುವ ಕ್ರಿಯೆಯ ಪ್ರಸ್ತಾಪವಿದೆ. ಪೂರ್ಣಾನಂದರಿಗೂ ಶಂಕರನಿಗೂ ಹುಟ್ಟುವ ಮಗು ಹೆಣ್ಣು ಎಂದು ಜಾತಕದಿಂದ ತಿಳಿದಿದ್ದರೂ ವೇದಾಧ್ಯಯನ ಸಂಪನ್ನನಾದ ಜ್ಞಾನವಂತ ಪುತ್ರ ಜನಿಸಲೆಂದು ಮಾಡುವ ಪುಂಸವನ ಸಂಸ್ಕಾರವನ್ನು ನಡೆಸುತ್ತಾರೆ. ಅದು ಸಮಂಜಸವೇ ಎಂಬ ಪ್ರಶ್ನೆಗೆ ಪೂರ್ಣಾನಂದರು ಕೊಡುವ ಉತ್ತರ, ಪುತ್ರಿಯಾದರೆ ಅವಳು ವೇದಾಧ್ಯಯನ ಮಾಡಬಾರದೆ? ವಿದ್ಯೆಗೆ ಜ್ಞಾನಕ್ಕೆ ಲಿಂಗಭೇದವಿಲ್ಲ. ಗಂಡಿಗಿರುವಷ್ಟೇ ಅಧಿಕಾರ ಹೆಣ್ಣಿಗಿದೆ. ನನ್ನ ಮಗಳು ನಮ್ಮ ಕುಲಕ್ಕೆ ಕಳಶಪ್ರಾಯಳಾಗುತ್ತಾಳೆ, ಅಪ್ರತಿಮ ಜ್ಞಾನ ಸಂಪನ್ನಳಾಗುತ್ತಾಳೆ. ಇದನ್ನು ವೇದವತಿ ಪರಿಭಾವಿಸುವ ರೀತಿಯೂ ಅಲ್ಲೇ ಮುಂದೆ ಚಿತ್ರಿತವಾಗಿದೆ. ಯಾವುದೋ ರಸ ಮೂಗಿಗೆ ಬಿಡುವುದರಿಂದ ತನ್ನ ಹೊಟ್ಟೆಯಲ್ಲಿರುವ ಮಗುವಿಗೆ ಜ್ಞಾನ ಬರುವುದೆಂಬ ನಂಬಿಕೆಯೇ ಅವೈಜ್ಞಾನಿಕವಾಗಿದೆ. ಆದರೆ ಗರ್ಭಿಣಿಯಾದ ವೇದವತಿ ತನಗೆ ಅರಿವಿಲ್ಲದೆ ಮಾವನ ವೇದಪಾಠಗಳನ್ನು ಕೇಳುತ್ತಿರುತ್ತಾಳೆ. ಈ ಬಸಿರಿನಲ್ಲಿ ಆಕೆಯ ಪ್ರವೃತ್ತಿಗೂ ಬಳಿಕದ ಬಸಿರಿನಲ್ಲಿನ ಪ್ರವೃತ್ತಿಗೂ ಇರುವ ಅಂತರವು ಆಕೆಗೆ ಹುಟ್ಟಲಿರುವ ಮಕ್ಕಳ ನಡವಳಿಕೆಯ ನಡುವಣ ಅಂತರಕ್ಕೆ ಸಾಕ್ಷಿಯಂತಿರುತ್ತದೆ. ಕಾದಂಬರಿಯುದ್ದಕ್ಕೂ ಪುಣ್ಯಾಹ, ಕಾಶಿಯಾತ್ರೆ, ಮಂಗಳ ಸ್ನಾನ, ನಾಂದಿ, ಕನ್ಯಾದಾನ, ಮಾಂಗಲ್ಯಧಾರಣೆ, ಲಾಜಾಹೋಮ ಮೊದಲಾದ ಸಾಂಪ್ರದಾಯಿಕ ವಿವಾಹ ವಿಧಿಗಳನ್ನು, ವಿವಾಹೋತ್ತರ ವಿಧಿಗಳನ್ನು, ಹೋಮ ಹವನಾದಿಗಳನ್ನು, ಹೆಣ್ಣು ಮಗುವಿಗೆ ಮಾಡಿದ ಉಪನಯನವನ್ನು ಪ್ರಸ್ತುತ ಮಂತ್ರಭಾಗಗಳೊಂದಿಗೆ ಬಣ್ಣಿಸುವ ರೀತಿಯು ವಿಶಿಷ್ಟವಾದದ್ದು. ಕಥೆ ಓದಿಸಿಕೊಳ್ಳುತ್ತದೆ. ಪಾತ್ರ ಚಿತ್ರಣವೂ ಸೊಗಸಾಗಿದೆ. ಸಂಸ್ಕೃತಿ ಮತ್ತು ಸಂಸ್ಕಾರಗಳ ಸೊಗಡು, ಪರಂಪರೆಯ ಸೊಗಸು, ಆರ್ಷೇಯ ನಂಬಿಕೆಗಳ ಸೊಬಗು, ಸನಾತನ ಸಂಸ್ಕೃತಿಯನ್ನು ಹೆಣ್ಣೂ ದಕ್ಕಿಸಿಕೊಳ್ಳಬೇಕು ಎಂಬ ಹಂಬಲ ಈ ಕಾದಂಬರಿಯ ವಸುಂಧರೆಯ ಪಾತ್ರದಲ್ಲಿ ಮೈದುಂಬಿಕೊಳ್ಳುತ್ತದೆ. ನಿರೂಪಣೆಗೆ ನವೋದಯದ ಕಾಲದ ಸರಳತೆಯನ್ನು ಬಳಸಿಕೊಳ್ಳಲಾಗಿದೆ. ವಾಸ್ತವಕ್ಕಿಂತ ಆದರ್ಶವೇ ಒಂದು ಬೊಗಸೆ ಜಾಸ್ತಿಯಾಯಿತು ಎನ್ನಿಸಿದರೂ
ಸ್ತ್ರೀ ಅಸ್ಮಿತೆಯ ಕುರಿತ ಕತೆಗಾರ್ತಿಯ ಕಾಳಜಿಯನ್ನು ಪ್ರಶಂಸಿಸದೇ ಇರಲಾಗದು. ಧನ್ಯವಾದಗಳು.